ನಾವೆಲ್ಲ ಇತ್ತೀಚೆಗೆ ನಿದ್ದೆಯಿಂದ ಟಯರ್ಡ್ ಆಗೇ ಇದ್ದೀವಿ. ಯಾಕಿರ್ಬೋದು ಅಂತ ಯಾರು ಅನಲೈಸೇ ಮಾಡಲ್ಲ. ಪ್ರಾಬಬ್ಲಿ ವರ್ಕ್ ಸ್ಟ್ರೆಸ್ ಅಂತ ಒಂದು ಅಂಡರ್ಲೈನ್ ಮಾಡಿ ಬಿಟ್ಬಿಡ್ತೀವಿ. ಬಟ್ ಎರಡು ವಿಚಾರ ಒಂದು ಇಂಪ್ಯಾಕ್ಟ್ಫುಲ್ ಆಗೇ ಇರುತ್ತೆ. ಒಂದು ನರ್ವಸ್ ಸಿಸ್ಟಮ್ ಮೇಲೆ ಸ್ಟ್ರೆಸ್ ಇರುತ್ತೆ, ಇನ್ನೊಂದು ನಿದ್ದೆ ಕರೆಕ್ಟಾಗಿ ಆಗಿರಲ್ಲ ಅಲ್ವಾ. ಅದಕ್ಕೇನೆ ನಾನು ಮೆಗ್ನೀಷಿಯಂನ ಸಜೆಸ್ಟ್ ಮಾಡಿದ್ದು. ಸೊ ಮೆಗ್ನೀಷಿಯಂ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೆಗ್ನೀಷಿಯಂ ಅಲ್ಲಿ ಹಲವಾರು ರೀತಿ ಇದೆ. ಅದರಲ್ಲಿ ಮೇಜರ್ 2 ರೀತಿ ಹೇಳ್ತೀನಿ. ಫಸ್ಟ್ ಒನ್ ಗ್ಲೈಸನೇಟ್ ಅಂತ, ಸೆಕೆಂಡ್ ಒನ್ ಸಿಟ್ರೇಟ್ ಅಂತ. ಈ ಗ್ಲೈಸನೇಟ್ ಬಂದು ಮೋಸ್ಟ್ಲಿ ಎಲ್ರು ತಗೊಳ್ಳೋದು ಸಪ್ಲಿಮೆಂಟ್ ಆಗಿ. ಇದನ್ನ ಸ್ಲೀಪ್ ಮತ್ತೆ ಸ್ಟ್ರೆಸ್ ಗೋಸ್ಕರ ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀವಿ. ಸಿಟ್ರೇಟ್ ಬಂದು ಕಾನ್ಸ್ಟಿಪೇಷನ್ ಗೋಸ್ಕರ ಯೂಸ್ ಮಾಡ್ತಾರೆ. ಅದ್ ನೆಸೆಸರಿ ಇಲ್ಲ, ಡೈಲಿ ಸಪ್ಲಿಮೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಗ್ಲೈಸನೇಟ್ ಸ್ಟಿಕ್ ಆನ್ ಆಗೋಣ. ಮೆಗ್ನೀಷಿಯಂ ಗ್ಲೈಸನೇಟ್ ನ 400 mg ವರೆಗೂ ತಗೋಬಹುದು. ಇನಿಷಿಯಲಿ 200 mg ಸ್ಟಾರ್ಟ್ ಮಾಡಿ, ಒಂದು ವಾರ ಅದಾದ್ಮೇಲೆ ಡೋಸೇಜ್ ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಮೆಗ್ನೀಷಿಯಂ ನ ರಾತ್ರಿ ಊಟ ಆದ್ಮೇಲೆ ತಗೋಬೇಕು, ನಿದ್ದೆಗೆ ಮುಂಚೆ 30 ನಿಮಿಷ. ಅದರಲ್ಲಿ ಡಿಸ್ಕೌಂಟ್ ಇಲ್ಲ. ಬೆಳಗ್ಗೆ ಏನಾರು ತಗೊಂಡ್ರೆ ನಿದ್ದೆ ಬರೋ ತರ ಆಗುತ್ತೆ, ಆಮೇಲೆ ಸುಸ್ತಾಗ್ತೀರಾ. ಇಟ್ ಇಸ್ ನಾಟ್ ನೆಸೆಸರಿ ಫಾರ್ ಅಸ್. ಸೊ ನೈಟ್ ಪ್ರಿಫರಬಲ್ ಆಗಿ ಇಟ್ಕೊಳ್ಳಿ. ಈ ಮೆಗ್ನೀಷಿಯಂ 300ಕ್ಕೂ ಹೆಚ್ಚು ಫಂಕ್ಷನ್ ಮೇಲೆ ಬಾಡಿಲಿ ಇಂಪ್ಯಾಕ್ಟ್ಫುಲ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರ ಮೆಗ್ನೀಷಿಯಂ ಬೇಕೇ ಬೇಕು. ಅಂಡ್ ಮೋರ್ ಓವರ್ ಇವತ್ತಿನ ದಿನ ಎಲ್ಲರೂ ಕಾಫಿ ಕುಡಿಯೋದು, ಸ್ಟ್ರೆಸ್ ಆಗೋದು, ಪ್ಯಾನಿಕ್ ಅಲ್ಲಿ ಇರೋದು, ಆಂಗ್ಸೈಟಿಲಿ ಇರೋದು, ಇದೊಂಥರ ಕಾಮನ್ ಜಾತ್ರೆ ಆಗ್ಬಿಟ್ಟಿದೆ. ಸೊ ಇದಕ್ಕೋಸ್ಕರನು ಮೆಗ್ನೀಷಿಯಂ ಇಸ್ ಮೋಸ್ಟ್ ನೆಸೆಸರಿ. ನೀವು ಮಲ್ಟಿವಿಟಮಿನ್ ತಗೊಳ್ಳಲ್ವೋ, ಮೆಗ್ನೀಷಿಯಂ ತಗೊಳ್ಳೋ ನೆಸೆಸರಿ ಅಂತೂ ಇದೆ. ಸೊ ಡೋಸೇಜ್ ಬಗ್ಗೆ ಹೇಳಿದೀನಿ, ನೀವು ಯಾವಾಗ ತಗೋಬೇಕು ಅಂತ ಹೇಳಿದೀನಿ. ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಬಟ್ ಇದನ್ನ ತಗೊಂಡು ಅಟ್ಲೀಸ್ಟ್ 6 months 1 year ಬೇಕು. ಓಕೆ, ಬಟ್ ಯು ವಿಲ್ ಸಿ ದ ಸ್ಲೀಪ್ ರಿಸಲ್ಟ್ಸ್ ವಿತಿನ್ 2 days. ನೀವು 1-2 ದಿನ ತಗೊಂಡ್ಮೇಲೆ ನಿದ್ದೆ ಬರೋದು, ನಿದ್ದೆ ಡಿಫರೆನ್ಸ್ ಆಗೋದು, ಡೀಪ್ ಸ್ಲೀಪ್ ಅಲ್ಲಿ ವ್ಯತ್ಯಾಸ ಆಗೋದು ಎಲ್ಲಾನು ಕಂಡುಹಿಡಿದು ಬಿಡ್ತೀರಾ. ಬಟ್ ಅದು ಇಂಪ್ಯಾಕ್ಟ್ಫುಲ್ ಆಗಿ ಬಾಡಿ ಮೇಲೆ ಒಂದು ಪ್ರಭಾವ ಬೀರಕ್ಕೆ ಅಟ್ಲೀಸ್ಟ್ 1 ವರ್ಷ ಕಂಟಿನ್ಯೂಸ್ ಆಗಿ ತಗೊಳ್ಳಿ, ಏನಾಗಲ್ಲ. ಇದು ಮೆಗ್ನೀಷಿಯಂ ಬಗ್ಗೆ. ಇನ್ನೇನಾರ ಡೌಟ್ಸ್ ಇದ್ರೆ ನನಗೆ ಡೈರೆಕ್ಟ್ DM ಮಾಡಿ, ಆರ್ ಎಲ್ಸ್ ಯು ಕ್ಯಾನ್ ಕಮೆಂಟ್ ಅಂಡ್ ಆಸ್ಕ್ ಮೀ. ಐ ವಿಲ್ ಕಮ್ ಅಪ್ ವಿತ್ ಮೋರ್ ಇನ್ಫಾರ್ಮೇಶನ್.